ಪ್ರೀತಿ, ಹೆಮ್ಮೆ, ಗೌರವ ಇರಬೇಕು. ಹಾಗೆ ಅವುಗಳನ್ನು ಸಂರಕ್ಷಿಸುವಂಥ ಪ್ರಜ್ಞಾವಂತ ನಾಗರಿಕರ ಆಗಲಿಕ್ಕೆ ಎಲ್ಲರಿಗೂ ಒಂದು ಪ್ರೇರಣೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇದಕ್ಕೂ ಹೆಚ್ಚು ಇದರ ಬಗ್ಗೆ ಜಾಸ್ತಿ ನಾನು ಕೊರೆಯೋದು ಬೇಡ ಅಂತ ಮಾಡಿದ್ದೆ ಅಲ್ವಾ. ಇನ್ನು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧೆಗಳು, 4 ಸ್ಪರ್ಧೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಸ್ಪರ್ಧೆಯಲ್ಲೂ ಕೂಡ ಅಂದರೆ ಪ್ರಬಂಧ, ಭಾಷಣ, ಚಿತ್ರಕಲೆ ಈ 3 ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳಿರುತ್ತೆ. ಹಾಗೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ತಮ್ಮ ಶಾಲಾ ಹಂತದ ಒಂದು ಸ್ಪರ್ಧೆಯನ್ನು ನಡೆಸಿ ತಾಲೂಕು ಹಂತಕ್ಕೆ ಕರೆತಂದ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಉದ್ಘಾಟನಾ ಸಮಾರಂಭವನ್ನು ನಡೆಸಿ ನಮ್ಮ ಉದ್ಘಾಟನೆ ಅಧ್ಯಕ್ಷರಿಗೆ ಸಂಸ್ಥೆಯ 4 ವರ್ಷದಲ್ಲಿ ಕಾಲೇಜಿಗೆ 4 ವರ್ಷದಿಂದ ಒಂದಿಷ್ಟು ಕಿಂಚತ್ತು ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು ಅನ್ನೋದಕ್ಕಾಗಿ ನಮ್ಮ ಸುತ್ತಮುತ್ತಲಿನಲ್ಲಿ ಎಷ್ಟು ಒಂದು ಚರಿತ್ರೆ ಅನ್ನೋದು ಎಷ್ಟು ಸುಂದರವಾಗಿದೆ, ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ. ಈ ಅವಕಾಶ ಸದುಪಯೋಗಪಡಿಸ್ಕೊಳ್ಳೋಕ್ಕಾಗಿ ಮಾಡುವಂಥ ಇದು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂತ ನಾವು ಅನ್ಕೊಳ್ತೇವೆ. ಸ್ಪರ್ಧಾತ್ಮಕ ರೂಪದಲ್ಲಿ ಇದು ಒಂದು ಅರ್ಥಪೂರ್ಣವಾದ, ಯಾಕಂದರೆ ವಿಜ್ಞಾನ ಸಂಬಂಧಪಟ್ಟಂತೆ ಸಾಕಷ್ಟು ನಾವು ವಿಷಯಗಳನ್ನು ಚರ್ಚೆ ಮಾಡ್ತೇವೆ. ಬಹುತೇಕ ಶಾಲೆಗಳಲ್ಲಿ ಇತಿಹಾಸ ಅಂದರೆ ಬೋರ್ ಅಂತಾರೆ, ಆದರೆ ಇತಿಹಾಸದಲ್ಲಿ ಸುಂದರ ಕ್ಷಣಗಳಿದ್ದಾವೆ, ಸುಂದರ ಸ್ಮಾರಕಗಳಿದ್ದಾವೆ. ಆಗಿನ ಕಾಲದಲ್ಲಿ ಅವರವರೇ ಆದ ರೀತಿಯ ಒಂದು ಛಾಪು ಬಿಡದೇ ಇದ್ದರೆ ಇವತ್ತು ನಮಗೆಲ್ಲ ಆ ಸ್ಮಾರಕಗಳು, ಅಲ್ಲಿ ಕಂಡಂಥ ಇತಿಹಾಸ, ಅದ್ಭುತಗಳು ಅವು ಏನು ಹೇಗೆ ಅಂತ ಗೊತ್ತಾಗ್ತದೆ. ಕೇವಲ ನಮ್ಮ ಪ್ರತಿಯೊಂದು ದೇಶದಲ್ಲಿ ನೋಡಿದರೆ ನಮ್ಮ ಭಾರತದ ಒಂದು ವಿಶೇಷತೆ, ನಾವೆಲ್ಲ ಕಾರಣವಾಗಿ 7 ಅದ್ಭುತಗಳಿದ್ದಾವೆ, 7 ವಂಡರ್ಸ್ ಅಂತ ಬರುತ್ತೆ. ಅದು ಯಾಕೆ ವಂಡರ್ಸ್ ಅಂತ ಮಾಡಿದೆ, ಅದರೇನಂತ ವಿಶೇಷತೆ ಇದೆ. ಹಾಗಾದರೆ ನಮ್ಮ ವಿಶೇಷತೆಗೆ ಅಲ್ಲಿ ಮಾತ್ರ ಸೀಮಿತಿನ ಒಬ್ಬನನ್ನು ಬಿಟ್ಟು ಹೋಗುವಂಥದ್ದು ಕೂಡ ಒಂದು ಚರಿತ್ರೆಯ ಭಾಗ. ಅಲ್ಲಿ ಬಳಸ್ತಾ ಇರುವಂಥ ಅವರು ಅವರ ಬದುಕಿಗಾಗಿ ಮಾಡಿರುವಂಥದ್ದು, ಬಟ್ ಕೇವಲ ಜೀವನ ಹುಟ್ಟಿದ್ದ ಭಾರತದಲ್ಲಿ ಭವ್ಯವಾದಂಥ ಸ್ಮಾರಕಗಳು, ಕೋಟೆ ಕೊತ್ತಲುಗಳು, ರಾಜ್ಯ ಸ್ಪರ್ಧೆ, ರಾಜ್ಯ ಪ್ರಶಸ್ತಿ ಸ್ಪರ್ಧೆ ಈ ವಿಚಾರವಾಗಿ ಮಕ್ಕಳೆಲ್ಲ ಸೇರಿ ಇದನ್ನು ಸ್ಪರ್ಧೆಗಾಗಿ ಇದನ್ನು ನಾನು 2ನೇ ವರ್ಷ ಬಂದೆ. ಕಳೆದ ವರ್ಷವೂ ಕೂಡ ನಾನು ಬಂದಿದ್ದೆ. ಇಲಾಖೆ ನಿಮಗೆ ಸಾಕಷ್ಟು ಕೆಲಸಗಳನ್ನು ಶಾಲೆಯಲ್ಲಿ ಮಾಡ್ತಾ ಇರ್ತದೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತದೆ. ಆದರೆ ಕೆಲಸಗಳನ್ನು ಮಾಡುವಾಗ ಅದನ್ನು ಸ್ಪರ್ಧೆಯ ಮೂಲಕ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳು ಅರ್ಥ ಮಾಡಬೇಕು, ಇದು ಪ್ರಾಥಮಿಕ ಅಲ್ಲ, ಪ್ರೌಢ ಶಿಕ್ಷಣ. ಹೀಗೆ ಈ ಎಲ್ಲದರ ಉದ್ದೇಶವೂ ಕೂಡ ಒಂದು ಜ್ಞಾನದ ಉದ್ದೇಶ ಅನ್ನುವಂಥದ್ದು ಮಕ್ಕಳಿಗೆ ಅರ್ಥ ಆದರೆ ಒಳ್ಳೆಯದು. ಇಲ್ಲಿ ಬಂದು ಕೂತಿರುವಂಥದ್ದು ಕೇವಲ ಸ್ಪರ್ಧೆಗಾಗಿ ಅಲ್ಲ, ಕಲಿಕೆಗಾಗಿ, ನಮ್ಮ ಜ್ಞಾನಕ್ಕಾಗಿ. ಆ ಜ್ಞಾನದ ದೃಷ್ಟಿಯಿಂದ ಇದ್ದಾಗ ಬಹುಶಃ ನಾವು ಸ್ಪರ್ಧಿಸಿರುವಂಥದ್ದು ಬಹುಮಾನ ಬರುತ್ತದೋ ಬಿಡ್ತದೋ, ಕೊನೆಗೆ ನಮಗೆ ಇದರಿಂದ ಏನು ಕಲಿಕೆ ಸಿಗ್ತದೆ ಅದು ಬಹಳ ಮುಖ್ಯವಾದದ್ದು. ಬಹುಶಃ ಆ ಮನಸ್ಥಿತಿಯನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳು ಇವಾಗ ಇಟ್ಕೊಂಡಿರುವಂಥದ್ದು. ಮುಂದೆ ನಮಸ್ಕಾರ. ಒಂದು ಪ್ರಾಚ್ಯವಾದಂಥ ಪ್ರಜ್ಞೆ ಮೂಡಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಯಾಕೆಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ನಮ್ಮ ಸ್ಮಾರಕಗಳಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಇತಿಹಾಸ ನಮಗೆ ಏನು ಕಲಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಹಿಂದಿನ ಯಾವ ತಪ್ಪುಗಳಾಗಿವೆ, ಏನೆಲ್ಲ ಆಗಿವೆ ಅವುಗಳನ್ನು ಮತ್ತೆ ಮಾಡದೆ ಅದರ ಬಗ್ಗೆ ಒಂದು ಹೊಸ ಅವಲೋಕನವನ್ನು ಮಾಡಲಿಕ್ಕೆ, ಈ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಒಂದು ಪ್ರಜ್ಞೆ ನಮಗೆ ಮೂಡಿಸಬೇಕಾದಂಥ ಅವಶ್ಯಕತೆ ಇದೆ. ಆ ದೃಷ್ಟಿಯಲ್ಲಿ ಈ ಒಂದು ಪ್ರಜ್ಞೆ ಎಂಬ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿರುವಂಥದ್ದು. ಈಗಾಗಲೇ ಒಬ್ಬರು ಹೇಳಿದ ಹಾಗೆ ಎಲ್ಲಿಂದ ಅದು ಮೂಡಬೇಕಂತ ಹೇಳಿದ್ರೆ ಮನೆಯಿಂದಲೇ ಮೂಡಬೇಕಾಗತ್ತೆ. ನಮ್ಮ ಸಂಸ್ಕೃತಿಯ ಅರಿವನ್ನು ಮೂಡಿಸಬೇಕಾದಂಥ ಅನಿವಾರ್ಯತೆ ಖಂಡಿತವಾಗಿದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸ್ಮಾರಕ ಆಗಿರ್ಬೋದು, ಶಾಸನಗಳಾಗಿರ್ಬೋದು ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಮನೆಗಳಾಗಿರ್ಬೋದು, ಇವುಗಳನ್ನು ಗುರುತಿಸುವ, ದಾಖಲಿಸುವಂಥ ಕೆಲಸಗಳು ಹೆಚ್ಚಾಗಬೇಕಾಗಿದೆ. ನಮಸ್ಕಾರ.